ನಿಯಮ ಉಲ್ಲಂಘಿಸಿದರೆ ಕಠಿಣ ಕಾನೂನು ಕ್ರಮ. ಶಾಂತಿ ಸಭೆಯಲ್ಲಿ ಚಿಂತಾಮಣಿ ಸಿಐ ಖಡಕ್ ವಾರ್ನಿಂಗ್. ಮುಂಬರುವ ಪವಿತ್ರ ಮೊಹರಂ ಹಬ್ಬವನ್ನು ನಗರದಲ್ಲಿ ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಹಾಗೂ ಕಾನೂನು ಚೌಕಟ್ಟಿನೊಳಗೆ ಆಚರಿಸುವ ನಿಟ್ಟಿನಲ್ಲಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಅವರು, ಹಬ್ಬ ಹರಿದಿನಗಳು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಐಕ್ಯತೆಯನ್ನು ಮೂಡಿಸಲು ಇರುವಂತವು. ಮೊಹರಂ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡಬಾರದು. ಸಾರ್ವಜನಿಕರು ಮತ್ತು ಹಬ್ಬದ ಆಚರಣಾ ಸಮಿತಿಯವರು ಪೊಲೀಸರೊಂದಿಗೆ ಸಹಕರಿಸಿ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಹಬ್ಬದ ಮೆರವಣಿಗೆಯ ಮಾರ್ಗಗಳು, ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಧ್ವನಿವರ್ಧಕಗಳ ಬಳಕೆ ಕುರಿತು ಸಭೆಯಲ್ಲಿದ್ದ ಮುಖಂಡರಿಗೆ ಪೊಲೀಸ್ ಇಲಾಖೆಯು ನಿಯಮಾವಳಿಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಸಭೆಯಲ್ಲಿ ನಗರದ ಪ್ರಮುಖ ಮುಸ್ಲಿಂ ಮುಖಂಡರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದು ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಲು ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಲಾಸ್ಟ್ ಟೈಮ್ ನೋಡಿದರೆ ನಮ್ಮ ಹುಡುಗರು ಹೇಳಿದ ಈ ಥರ ಕಂಪ್ಲೇಂಟ್ಸ್ಗಳು ಜಾಸ್ತಿ ಇದೆ ಅಂತ KSRP ವೆಹಿಕಲ್ ತರಿಸಿದ್ವಿ ಹೋದ್ಸರಿ. ಈ ಸರಿ ಆ ಥರ ಏನಾದರೂ ಖಾಲಿ ಬಸ್ ತೊಗೊಬರೋದು ತುಂಬಿಕೊಳ್ತಾ ಇರೋದು. ಆಮೇಲೆ ಏನು ಸರ್ ನಮ್ಮ ಹುಡುಗ ನೀವು ಮಾಡೋಣ ನೀವು ಕೇಳೋಂಗಿಲ್ಲ. ಇದನ್ನ ಈಗಲೇ ಹೇಳ್ತಾ ಇದ್ದೀವಿ. ಇದೇನಿದ್ದೀನಪ್ಪ, ಆಚರಣೆ ಚೆನ್ನಾಗಾಗಲಿ ಅಂತಲೇ ನಮ್ಮ ಆಶಯ. ಬಟ್ ಇದರಲ್ಲಿ ಮೊದಲನೇದು ಏನಂದರೆ ಹುಡುಗರು ಸೇರ್ತಾರೆ, ಕ್ರೌಡ್ ಸೇರ್ತಾರೆ. ಈ ಕ್ರೌಡ್ ಸೇರೋರಿಗೆ ನಿಮ್ಮ ಕಂಟ್ರೋಲ್ ಇರಬೇಕು. ಮತ್ತು ಯಾವುದೇ ಕಾರಣಕ್ಕೆ DJ ಅನುಕೂಲ ಇಲ್ಲ. DJ ಇಲ್ಲ, ನನಗೆ ಗೊತ್ತಿಲ್ಲ ಸ್ವಾಮಿ, ಅವರ್ಯಾರೋ ಬಂದುಬಿಟ್ರು, ನಮ್ಗೆ ಗೊತ್ತಾಗಿಲ್ಲ, ಅದಕ್ಕೆ ಅವಕಾಶನೂ ಇಲ್ಲ. ನೀವು ಯಾರು ಆರ್ಗನೈಸರ್ಸ್ ಇರ್ತೀರಿ ಅವ್ರು ಮೊದಲೇ ಅವ್ರಿಗೆ ಅಲರ್ಟ್ ಮಾಡಬೇಕು. DJ ಇಲ್ಲ ಮಾಡ್ತಿರೋದು, ಪೂಜೆ ಮಾಡ್ತಿರೋದು, ಆ ಪೂಜೆಗೆ ಎಷ್ಟು ಬೇಕು ಅಷ್ಟು ಮಾಡಬೇಕು ಹೊರತು ಅದು ಬಿಟ್ಟು DJ ಮಾಡೋದು, ಕುಡಿಯೋದು, ಸಾರ್ವಜನಿಕರಿಗೆ ತೊಂದರೆ ಆಗೋದು, ಸಾರ್ವಜನಿಕ ಏನಂತೀರಿ ಆಸ್ತಿಗಳಿಗೆ ತೊಂದರೆ ಆಗೋದು, ಇದನ್ನು ನಾವು ಸಹಿಸ್ಕೊಳ್ಳಲ್ಲ. ಆ ಪ್ರಕಾರ ನೀವು ಏನು ಕಾನೂನುಬದ್ಧವಾಗಿ ನೀವು ನಿಮ್ಮ ಆಚರಣೆಗಳನ್ನು ಮಾಡಬೇಕು. ಮೊದಲನೇದು. ಎರಡನೇದು, ನಿಮಗೆ ನಮ್ಮ ಸಿಬ್ಬಂದಿಗಳ ನಂಬರ್ ಕೊಡ್ತೀವಿ. ನಮ್ಮ ಆಫೀಸರ್ ನಂಬರ್ ಮೊದಲನೇದ ನನ್ನ ನಂಬರ್ ತೊಗೋಬೋದು, ತಾವು ಆ ನಂಬರ್ ತೊಗೋಬೋದು. ಎರಡನೇದಾಗಿ ನಮ್ಮ ಸ್ಟಾಫ್ ಕೊಡ್ತಾರೆ. ನಿಮ್ಮ ಏನಾದರೂ ಪ್ರೋಗ್ರಾಮ್ ಚೇಂಜ್ಗಳಿದ್ರೆ ನೀವು ನಮ್ಗೆ ಹೇಳಬೇಕು. ಇಲ್ಲ ಸರ್, ನಾವು ಈ ಥರ ಏನು ಬರವಣಿಗೆ ಮಾಡ್ತಿದ್ವಿ, ಅದು ಮಾಡ್ತಾಯಿದ್ದೀವಿ, ಇದು ಮಾಡ್ತೀವಿ ಅಂತ ಹೇಳಿದ್ರೆ ಆ ಪ್ರಕಾರ ಅದಕ್ಕೇನು ಬೇಕು ಅದನ್ನು ಬಂದೋಬಸ್ತ್ ಮಾಡ್ತೀವಿ. ಬಟ್ ನಮಗೆ ಹೇಳ್ದಂಗೆ ತಾವು ಮಾಡೋದು ಬೇಡ. ಯಾಕಂದರೆ ನಾವು ನಿಮಗೆ ಪ್ರೊಟೆಕ್ಷನ್ ಕೊಡಬೇಕು. ಮತ್ತು ನಿಮ್ಮ ಏನು ಮೆರವಣಿಗೆ ಇದೆ ಅದಕ್ಕೆ ಅನುಕೂಲ ಮಾಡಬೇಕಾಗ್ತದೆ. ಅದು ನೀವು ನಮಗೆ ಹೇಳಿ ಮಾಡಬಹುದು. ಇನ್ನು ಉಳಿದಂತೆ ಯಾವುದೇ ರೀತಿಯ ಈ ವೀಲಿಂಗ್ ಆಗಲಿ, ವಿತೌಟ್ ಟ್ರಿಪಲ್ಲು 4 ಜನ ಹೋಗೋದು, ಇದು ಸಹಿಸ್ಕೊಳ್ಳಲ್ಲ. ಕುಡಿದು ಗಲಾಟೆ ಮಾಡೋದು, ಗುಂಪುಗಾರಿಕೆ ಮಾಡೋದು, ಆ ರೋಡಲ್ಲಿ ಹೋಗ್ತಾ ಇರೋದು, ಕಿರ್ಚಾಡೋದು, ಪರ್ಚಾಡೋದಕ್ಕೆ ನಮ್ಮಲ್ಲಿ ಅನುಕೂಲ ಇಲ್ಲ. ಅಂಥವ್ರಿಗೆ ಕಠಿಣವಾದ ಏನು ಕಾನೂನಿದೆ ಅದು ಕ್ರಮ ತೆಗೆದುಕೊಳ್ತೀವಿ. ಹಾಗಾಗಿ ನಿಮ್ಮ ಸೋದರ ಇಷ್ಟೆಲ್ಲ ಏನು ಕೊಡ್ತಾ ಇರೋದು ಅಂದರೆ ನಿಮ್ಮ ಹಬ್ಬ ಏನಿದೆ ಚೆನ್ನಾಗಾಗಲಿ ಅನ್ನೋದಕ್ಕೋಸ್ಕರ. ನಾವು ನಿಮ್ಮ ಹಬ್ಬ ಚೆನ್ನಾಗಿ ಮಾಡಬೇಕು, ನಾವು ಎಲ್ಲ ಸೌಹಾರ್ದಯುತವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಸೊ ನಿಮ್ಮ ಕಡೆಯಿಂದಲೂ ಎಲ್ಲ ಥರ ಕೋಆಪ್ರೇಷನ್ ಬೇಕು ನಮಗೆ. ಮತ್ತು ನಮ್ಮ ಕಡೆಯೂ ನಿಮಗೆ ಸಾಕಷ್ಟು ಏನಿದೆ ಕೋಆಪ್ರೇಷನ್ ಕೊಡ್ತೀವಿ. ತುಂಬ ಚೆನ್ನಾಗಿ ಹಬ್ಬ ಆಚರಣೆ ಮಾಡಿ ಅಂತೇಳಿ ನಮ್ಮ ಕಡೆಯಿಂದ, ನಮ್ಮ ಇಲಾಖೆ ಕಡೆಯಿಂದ ನಿಮಗೆಲ್ಲ ಹೃತ್ಪೂರ್ವಕವಾಗಿ ಅಭಿನಂದನೆಗಳು. ಜನ ಇರಬೇಕು ಅಷ್ಟೇ. ಅಲ್ಲಿಂದ ಬಂದು ಹೋದ್ಮೇಲೆ ನಾವು ಇಬ್ಬರು ಈಗ ಎಲ್ಲರಿಗೂ ಬಟ್ ಏನು DJ ಇರಬಾರ್ದು. ಒಂದು ಎರಡನೇದಾಗಿ ಬೇರೆ ಏರಿಯಾದಿಂದ ಬಂದರೆ ನಿಮ್ಮವರೇ ಕಂಟ್ರೋಲ್ ಮಾಡಬೇಕು. ನಮ್ಗೆ ಗೊತ್ತಿಲ್ಲ ಸರ್, ಬೇರೆ ಏರಿಯಾದಲ್ಲಿ ಬಂದುಬಿಟ್ರು ಅವ್ರೇನೋ ಮಾಡಿಬಿಡ್ತೀರ, ನಮ್ಗೆ ಗೊತ್ತಾಗಿಲ್ಲ ಸರ್. ಆ ಥರ ನೀವು ಮೊದಲೇ ಹೇಳ್ಬೇಕು. ನೋಡಿ ಸರ್, ಈ ಆಸಾಮಿಗಳು ಬೇರೆ ಏರಿಯಾದಿಂದ ಬಂದಿರೋದು ನಾವು ಕಣ್ಣು ಇಡ್ತೀವಿ. ಅದರಲ್ಲಿ ನಾವು ಏನಾಗುತ್ತೆ ತಪ್ಪಾಗ್ತದೆ. ಊಟ ಆಗ್ತಿದೆ ಅದಾಯ್ತಾ, 8 ದಿವಸ ಗಂಧದ ಬರ್ಕೊಂಡಿದ್ದೀವಿ. ಶಾಂತಿನಗರಿ ವಾರ್ಡ್ ನಂಬರ್ 14 ನಾಗರಮ್ಮ ದೇವಸ್ಥಾನ. ಇವಾಗ ಅದು DJ ಏನು ಹಾಕಲ್ಲ ಸರ್. ನಾವು ಏನು ಸ್ಪೀಕರ್ ನಮ್ಗೆ ಕಟ್ಟಲೇಬೇಕು. ಸರ್ 5 ವರ್ಷ ಆಗಿದೆ, 5 ವರ್ಷಕ್ಕೆ 5 ಗಾಡಿ ಬರುತ್ತೆ. ನೀವೇ ಜವಾಬ್ದಾರಿ ತಗೋಬೇಕು.
ಅಲ್ಲಿ ನೀವು ಆರ್ಗನೈಸರ್ಸ್ ಇರಲ್ಲ ಅಲ್ಲಿ. ನಿನ್ನೆ ವರ್ಷನೇ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಹುಡುಗರು ಕಟ್ಕೊಂಡು ಬಂದಿದ್ದು ನಮ್ಮ ಗೊತ್ತೇ ಇಲ್ಲ. ಅದನ್ನೇ ಈಗ ಟ್ರೀಟ್ ಮಾಡೋದು. ಈಗ ನೀವು ಜವಾಬ್ದಾರಿ ತಗೊಂಡವರು ಒಬ್ರು ಇರ್ತೀರ, ಅದು ಬೇರೆ ಮಾಡೋರು ಒಬ್ರು ಇರ್ತಾರೆ. ಬಾಕ್ಸ್ ಇರುತ್ತೆ, ಅದು ನೀವು ಮಾಮೂಲಿ ಇಟ್ಕೊಂಡು ನಮ್ದೇ ಸಮಸ್ಯೆ ಇಲ್ಲ. ಹೊರಗಡೆಯಿಂದ ಹುಡುಗರು ಬಂದಲ್ಲಿ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಹುಡುಗರು ಅವ್ರ ಗಲಾಟೆ ಆಗುತ್ತೆ. ಅದೇ ಕ್ವಶನಲ್ಲಿ ಗಲಾಟೆ ಅರ್ಥ ಆಯ್ತಾ? ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ನಾವು ಮಾಡ್ತಾ ಇದೀವ, ನೀವು ಮಾಡ್ತಾ ಇದೀವಿ. ಅಷ್ಟು ಯಾಕೆ ಮಾಡ್ಕೊಬೇಕು? ಹುಡುಗರು ಮಾಡಿದ್ದಾರೆ ಹಾ. ಏನು